ದೇವಾಲಯಗಳ ರಕ್ಷಣೆಗೆ ನಮ್ಮ ಬದ್ಧತೆ ಮುಂದುವರಿಯಲಿದೆ. ಸೀಕಲ್ ರಾಮಚಂದ್ರ ಗೌಡ. ನಮ್ಮ ಧರ್ಮದ ದೇವಾಲಯಗಳನ್ನ ಕಾಪಾಡಿಕೊಂಡು ಮುಂದುವರಿಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರು ಕರೆ ನೀಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೇರ್ಪು ಹೋಬಳಿಯ ಕೊರ್ಲಪರ್ತಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಸೋಮೇಶ್ವರ ದೇವಸ್ಥಾನಕ್ಕೆ ಬುಧವಾರ ಭೇಟಿ ನೀಡಿ ಮಾತನಾಡಿದ ಅವರು, ನೂತನ ಸೋಮೇಶ್ವರ ದೇವಸ್ಥಾನದ ನಿರ್ಮಾಣ ಕಾರ್ಯ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದೆ. ಧಾರ್ಮಿಕ ಕೇಂದ್ರಗಳ ಪುನರ್ಜೀವನಕ್ಕೆ ನಮ್ಮ ಸಹಕಾರ ಸದಾ ಇರುತ್ತದೆ. ಈಗಾಗಲೇ ಅಭಿವೃದ್ಧಿ ಕೆಲಸಕ್ಕೆ ವೈಯಕ್ತಿಕವಾಗಿ ಸಹಾಯವನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ನನ್ನ ಕೈಲಾದಷ್ಟು ಹೆಚ್ಚಿನ ಸಹಾಯವನ್ನ ಮಾಡುವುದಾಗಿ ಭರವಸೆ ನೀಡುತ್ತೇನೆ. ನಿಮ್ಮೊಂದಿಗೆ ನಾನಿರುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ವೇಳೆ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಸೀಕಲ್ ಆನಂದಗೌಡ, ಬಾಲರೆಡ್ಡಿಪಲ್ಲಿ ಪ್ರಸಾದ್ ರೆಡ್ಡಿ, ವೆಂಕಟರಾಮರೆಡ್ಡಿ, ಶ್ರೀರಾಮರೆಡ್ಡಿ, ದೇವಪಲ್ಲಿ ಪ್ರಸಾದ್ ರೆಡ್ಡಿ, ಚಿಲಕಲನೇರ್ಪು ಆರ್ ಶ್ರೀನಿವಾಸ್ ಸೇರಿದಂತೆ ಗ್ರಾಮಸ್ಥರು ಕೆಆರ್ ಮಂಜುನಾಥ್, ನರಸಿಂಹಮೂರ್ತಿ, ರಮೇಶ್ ಬಾಬು, ಹೋಟೆಲ್ ಮಂಜುನಾಥ ಹಾಗೂ ಕೊರ್ಲಪರ್ತಿ ಗ್ರಾಮದ ಹಿರಿಯ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ ಟಿವಿ, ಚಿಲಕಲನೇರ್ಪು. ಏನೋ ಮಾಡಿ ಇಷ್ಟೊತ್ತಿಗೆ ಮುಂದಿನ ಮಂಟಪ ಆಮೇಲೆ ಮಾಡ್ತೀವಿ. ಬೋರಿಂಗು ಆಮೇಲೆ ಇದು ಜಾಸ್ತಿ ಕೆಲಸ ಐತೆ. ಗುಜರಾತ್ ಎಷ್ಟು ಕೊಟ್ಟರು? ಇದೆ. ನಾವು ಲೆಟರ್ ಬರ್ಬಿಟ್ಟು ನಾವು ಕಂಪ್ನಿ ಮಾಡ್ತೀವಿ. ಆಗಿದೆ ಕಂಪ್ನಿ ಒರಿಜಿನಲ್ ದೇವಸ್ಥಾನ ಆಗಿಲ್ಲ. ಸರ್ಕಾರದ ಪ್ರೋಸೆಸ್ ಮಾಡ್ಬಿಟ್ಟು ಮುಜರಾಯಿ ಕೊಟ್ಟರೆ ಮುಜರಾಯಿನ ಒಂದು 10-15 ಹೋರಾಟಗಳಿದೆ. ಮಿನಿಸ್ಟರ್ ಹತ್ರ ಹೋಗಿ ಒಂದು ಗಂಟೆ ಕೊಡ್ತಿದ್ದಾರೆ. ಒಂದು 15 ಲಕ್ಷ 20 ಲಕ್ಷ ಅಣ್ಣ ಅಡ್ಡ ನಿಲ್ಸ್ಕೊಣ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನಮ್ಮ ಕೊರ್ಲಪರ್ತಿಯಲ್ಲಿ ಸೋಮೇಶ್ವರ ದೇವಸ್ಥಾನ ಪುರಾತನವಾದ ದೇವಸ್ಥಾನ, ಪ್ರಸಿದ್ಧಿ ಇರ್ತಕ್ಕಂಥ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ ಇತ್ತು. ಊರಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಮೆಂಬರ್ಸು, ಲೀಡರ್ಸು, ಎಲ್ಲ ಕಾರ್ಯಕರ್ತರು ಪಕ್ಷಾತೀತವಾಗಿ ಈ ದೇವಸ್ಥಾನದಲ್ಲಿ ಇವತ್ತು ದೇವಸ್ಥಾನ ಹಳೆಯದನ್ನು ತೆಗೆದು ಹೊಸ ದೇವಸ್ಥಾನ ಕಟ್ಟಡ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಊರೆಲ್ಲ ಊಟಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಊರಲ್ಲಿರ್ತಕ್ಕಂಥವರು, ಎಲ್ಲ ಪಕ್ಷದಿಂದ ಎಲ್ಲ ನಾಯಕರು, ಎಲ್ಲ ಯುವಕರು ಸೇರಿ ದೇವಸ್ಥಾನ ಚೆನ್ನಾಗಾಗಲಿ, ದೇವರ ಆಶೀರ್ವಾದ ಪಡಲಿ ಅಂತ ನಾವು ಕೂಡ ಬಂದು ಇವತ್ತು ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಏನಾದರೂ ಬೇಕಾದರೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀನಿ. ದೇವರು ಕೂರೋವರೆಗೂ ದೇವ್ರನ್ನ ಸನ್ನಿಧಿಯಲ್ಲಿ ಎಲ್ಲರ ಆಶೀರ್ವಾದ ಪಡೆದುಕೊಳ್ಳೋವರೆಗೂ ಅವ್ರ ಜೊತೆ ಇರ್ತೀವಂತ ಅವ್ರ ಜೊತೆ ಇವತ್ತು ಎಲ್ಲ ಮುಖಂಡರ ಜೊತೆ ಇವತ್ತು ಮಾತಾಡಿದ್ದೀನಿ. ದೇವರು ಒಳ್ಳೇದು ಮಾಡಲಿ ಎಲ್ಲರೂ.